ಎಲ್ರಿಗೂ ನಮಸ್ಕಾರ. ಪ್ರದೀಪ್ ವರ್ಮಾ, ಮ್ಯೂಸಿಕ್ ಡೈರೆಕ್ಟರ್. ನನ್ನ ಹೆಸರು ಸ್ರವಂತಿ ಅಂತ. ನಾನು ನಿಮ್ಮ ವಿವೇಕ್. ನನ್ನ ಹೆಸರು ಮೇಘಾ ಜಾಧವ್ ಅಂತ. ನಾನು ಭಾಗ್ಯಶ್ರೀ, ಮೇಕಪ್ ಆರ್ಟಿಸ್ಟ್ ಫ್ರಮ್ ಸಿಹಿ ಮೇಕರ್ಸ್. ಜಸ್ಟ್ ಅಸ್ ನಾವು ಮಾಡ್ತಿರುವಂತ ಒಂದು ಹೊಸ ವೆಬ್ ಸೀರೀಸ್, ಎಸ್ಪೆಷಲಿ ನಾನು ಇದ್ರಲ್ಲಿ ಭಾಗಿಯಾಗಿರುವಂತ ಹೊಸ ವೆಬ್ ಸೀರೀಸ್. ಇದು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ, ಅಥವಾ ಈಗ ನಾನು ನಿಮ್ಗೆ ಹೇಳೋದಾದ್ರೆ PC ಶೇಖರ್ ಸರ್ ಇದನ್ನ ಡೈರೆಕ್ಟ್ ಮಾಡ್ತಿದ್ದಾರೆ. ಇದು ಹೇಗೆ ಶುರು ಆಯ್ತು ಅಂತಂದ್ರೆ, ನನಗೆ ಸಡನ್ ಆಗಿ ಹಿಂಗೆ PC ಶೇಖರ್ ಸರ್ ಒಂದು ಕಾಲ್ ಮಾಡ್ತಾರೆ, ಈ ತರದ್ದೊಂದು ವೆಬ್ ಸೀರೀಸ್ ಮಾಡ್ತಾ ಇದ್ದೀನಿ ನಾನು, ನಿಮ್ಮನ್ನೊಂದ್ಸರಿ ಭೇಟಿ ಮಾಡಬೇಕು, ಬನ್ನಿ ಭೇಟಿ ಮಾಡಿ ಅಂತ ಹೇಳ್ತಾರೆ. ಅಷ್ಟು ಲೈನ್ ಕೇಳಿದಾಗ ತುಂಬಾ ಎಕ್ಸೈಟ್ ಆದೆ, ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ರಿಹರ್ಸಲ್ ಮಾಡ್ತಾ ಮಾಡ್ತಾ ಒಂದು 3 ತಿಂಗಳ ಜರ್ನಿ ಇವತ್ತಿಗೆ. ಸೊ ಮೇನ್ ಹೈಲೈಟ್ಸ್ ಏನು ಈ ಸಾಂಗ್ ಶೂಟ್ ಅಲ್ಲಿ ಅಂತಂದ್ರೆ, ಮೈ ಡಿಯರೆಸ್ಟ್ ಫ್ರೆಂಡ್ ಸ್ರವಂತಿ ಅಂತ, ಶಿ ಇಸ್ ದ ಸಿಂಗರ್ ಆಫ್ ದ ಸಾಂಗ್. ಅಂಡ್ ಪ್ರದೀಪ್ ಸರ್ ತುಂಬಾ ಒಳ್ಳೆ ಕಾಂಪೋಸಿಷನ್ ಕೊಟ್ಟಿದ್ದಾರೆ. ಸಾಂಗ್ ಕೇಳ್ತಾ ಇದ್ರೆ ಇಟ್ಸ್ ವೆರಿ ಗ್ರೂವಿ. 4 ಲ್ಯಾಂಗ್ವೇಜಸ್ ಅಲ್ಲಿ ಅದು ರಿಲೀಸ್ ಆಗ್ತಾ ಇದೆ. ಇಟ್ಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಫಸ್ಟ್ ಟೈಮ್ ಒಂದು ಸಾಂಗ್ ರೆಕಾರ್ಡ್ ಮಾಡಿದ್ದೀನಿ ಫಾರ್ ದ ಸೀರೀಸ್ ಜಸ್ಟ್ ಅಸ್. ಸಾಂಗ್ ಎಲ್ಲ ಮುಗೀತು, ಎಲ್ಲ ಮಾಸ್ಟರಿಂಗ್ ಎಲ್ಲ ಆಯ್ತು. ಅದು 4 ಲ್ಯಾಂಗ್ವೇಜ್, 1 ಲ್ಯಾಂಗ್ವೇಜ್ ಇಲ್ಲ, 4 ಲ್ಯಾಂಗ್ವೇಜ್: ಕನ್ನಡ, ತಮಿಳ್, ತೆಲುಗು, ಹಿಂದಿ. ಸೊ ಪ್ಯಾನ್ ಇಂಡಿಯಾ ಯಾವ್ದ್ರಲ್ಲಿ? ಯೂಟ್ಯೂಬಲ್ಲಿ. ಈ ಸಾಂಗ್ 4 ಲ್ಯಾಂಗ್ವೇಜಸ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಫಾರ್ಚುನೇಟ್ಲಿ ಆಲ್ 4 ಲ್ಯಾಂಗ್ವೇಜಸ್ ಅಲ್ಲಿ ನಾನೇ ಹಾಡಿದ್ದೀನಿ. ಐ ಡೋಂಟ್ ನೋ ಇದು ಎಷ್ಟು ಜನಕ್ಕೆ ಫಸ್ಟ್ ಟೈಮ್ಗೆ ಸಿಗೋ ಆಪರ್ಚುನಿಟಿ, ಬಟ್ ಐ ಆಮ್ ವೆರಿ ಗ್ರೇಟ್ಫುಲ್. ಜಸ್ಟ್ ಆಸ್ ವೆಬ್ ಸೀರೀಸ್ ಡೈರೆಕ್ಟೆಡ್ ಬೈ PC ಶೇಖರ್ ಸರ್. ಆ ವೆಬ್ ಸೀರೀಸ್ ಅಲ್ಲಿ ನಾನು ಆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಡೆಬ್ಯೂ ವೆಬ್ ಸೀರೀಸ್, ಆರ್ ಡೆಬ್ಯೂ ಫಾರ್ ದಟ್ ಮ್ಯಾಟರ್ ಇನ್ ಎನಿಥಿಂಗ್. ಸೊ ಇದು ಒಂದು ಚಿಕ್ಕ ಯೋಜನೆಯಿಂದ ಶುರು ಆಗಿದ್ದು, ಇಟ್ ಬಿಕೇಮ್ ಸೋ ಬಿಗ್. ನಮ್ಗೆ ತುಂಬ ಖುಷಿ ಆಗುತ್ತೆ ಈ ಥರ ಹೋಗ್ತಾ ಇರೋದು ನೋಡ್ತಾ ಇದ್ರೆ. ಸೊ ಸರ್ ಸಡನ್ ಆಗಿ ಸಾಂಗ್ ಶೂಟ್ ಮಾಡೋಣ ಅಂತಂದ್ರು, ಆ್ಯಂಡ್ ವಿ ವರ್ ಆಲ್ ವೆರಿ ಎಕ್ಸೈಟೆಡ್. ಸಡನ್ ಆಗಿ ಒಂದು ಕಾಲ್ ಬಂತು, ಶೇಖರ್ ಸರ್ ಹೇಳಿ ಸರ್ ಏನು ಸಮಾಚಾರ, ಏನು ಆಯಿತು, ಹೆಂಗಿತ್ತು ನಿಮ್ಮ ಸಾಂಗ್ ಫೀಲ್, ಹೆಂಗಿತ್ತು ಎಲ್ಲ ಕೇಳಿದೆ. ಸರ್ ಸಾಂಗ್ ಫೀಲ್ ಎಲ್ಲ ಚೆನ್ನಾಗಿ ಬಂದ್ಬಿಡ್ತು, ಆದರೆ ಈ ಸಾಂಗ್ನ ನಾನು ಶೂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಓಕೆ ಮಾಡಿ ಸರ್, ಅದಕ್ಕೇನು ಇಲ್ಲ ಸರ್, ನೀವು ಬರಬೇಕು. ನಾನು ಬಂದು ಏನು ಮಾಡೋದು ಸರ್? ಇಲ್ಲ, ಅದು ಒಂದು ಸಾಂಗಲ್ಲಿ ಪಾರ್ಟ್ ಆಫ್ ಸಿಂಗರ್ ಆಡ್ತಾರೆ, ನೀವು ಮ್ಯೂಸಿಕ್ ಮಾಡಿದ್ದೀರಾ, ಸೊ ಅದ್ರ ಜೊತೆಗೆ ಒಂದು ಆಲ್ಬಮ್ ಸಾಂಗ್ ಥರ ಶೂಟ್ ಮಾಡೋಣ ಅಂತ ಹೇಳಿದ್ರು. ಸರಿ, ಆಲ್ಬಮ್ ಸಾಂಗ್ದೇನೆ ಓಕೆ ಬಂದು ಮಾಡ್ಕೊಡ್ತೀನಿ ಸರ್ ಹೇಳಿದ್ರು. ಆದರೆ ಯೂಟ್ಯೂಬ್ಗೆ ಈ ಥರ ಸೆಟ್ ಹಾಕಿ ಈ ಥರ ವರ್ಕ್ ಮಾಡಿ ನಿಜಾಗ್ಲೂ ಇಟ್ ಇಸ್ ಗ್ರೇಟ್ ಅಂತ ಹೇಳ್ಬೋದು. ಅವ್ರ ಪ್ಯಾಷನ್ ಹೆಂಗಿದೆ ಅಂತ ಇದರಿಂದ ಗೊತ್ತಾಗ್ತಾ ಇರುತ್ತೆ. ಜನರಲಿ ಸಾಂಗ್ ಶೂಟ್ಸ್ ಅಂದ್ರೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಸಿನಿಮಾದಲ್ಲಿ ಎಷ್ಟು ಒಳ್ಳೆ ದೊಡ್ಡ ಸೆಟ್ ಹಾಕಿ ಮಾಡ್ತಾ ಇರ್ತಾರೆ ಅಂತ. ವೆಬ್ ಸೀರೀಸ್ಗಂತ ಇಷ್ಟು ಒಳ್ಳೆ ಸೆಟ್ ಹಾಕಿ, ಇಷ್ಟು ಒಳ್ಳೆ ಕಾಸ್ಟ್ಯೂಮ್ಸ್ ಕೊಟ್ಟು, ಐ ಥಿಂಕ್ ಇಟ್ಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್. ಈ ಅಟೆಂಪ್ಟ್ ತುಂಬ ಹೊಸದ್ದು. ಆ್ಯಂಡ್ ನನ್ನ ಡೆಬ್ಯೂ ಅಲ್ಲೇ ನನಗೆ ಈ ಥರ ಒಂದು ಅವಕಾಶ ಸಿಕ್ಕಿರೋದು, ಇಟ್ಸ್ ರಿಯಲಿ ಗ್ರೇಟ್ ಥಿಂಗ್ ಫಾರ್ ಮೀ. ಸೊ ನಮ್ಮ ಈ ಅಟೆಂಪ್ಟ್ ಆದಷ್ಟು ಬೇಗ ಒಳ್ಳೆ ರಿಸಲ್ಟ್ಸ್ ಕೊಡಲಿ ಅಂತ ವಿ ಆರ್ ವೇಟಿಂಗ್, ಲುಕಿಂಗ್ ಫಾರ್ವರ್ಡ್ ಫಾರ್ ಇಟ್. ಅಂಡ್ ಆಲ್ಸೋ PC ಶೇಖರ್ ಸರ್ದು ನಾನು ಹೇಳಿದಾಗ ನನಗೆ ಈ ತರ ಬರುತ್ತೆ, ಹಿಂಗೆ ಆಗುತ್ತೆ ಅನ್ನೋದೇನು ಗೊತ್ತಿರಲಿಲ್ಲ. ಜಸ್ಟ್ ಲೈಕ್ ಅನದರ್ ಇನ್ನೊಂದು ಯಾವುದೋ ಒಂದು ಚಿಕ್ಕ ಸ್ಕೇಲಿನ ಏನೋ ವೆಬ್ ಸೀರೀಸ್ ಅಥವಾ ಕೆಲಸ ಅನ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದು ನೋಡಿದಾಗ ಒಂದು ಸಿನಿಮಾ ಹೇಗೆ ಮಾಡ್ತಾರೋ ಅದೇ ಪ್ರಿಪ್ರೇಷನ್ ಅಲ್ಲಿ ಸೆಟ್ ಹಾಕಿ, ಅದೇ ಕ್ರೂನ ಇಟ್ಕೊಂಡು, ಐ ಮೀನ್ ಅವರೆಲ್ಲೂ ಕಾಂಪ್ರಮೈಸೇ ಆಗ್ತಿಲ್ಲ. ಇಲ್ಲ, ಈ ಥರ ಮಾಡ್ಬೇಕು, ಹಿಂಗೆ ಮಾಡೋಣ ಅಂತ ಹೇಳಿ ಅವ್ರ ಥಾಟ್ ಏನಿದೆ ಅದನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಅಷ್ಟೇ ಎಫರ್ಟ್ಸ್ ಆಗ್ತಾ ಈಗಲೂ ಕೆಲಸ ನಡೀತಾನೆ ಇದೆ. ಅದು ಹೆಂಗಂದ್ರೆ ಫಿಲ್ಮ್ ಅವ್ರು ಹಂಗೆ ಒಂದು ಥಾಟ್ಸ್ ಹೋಗ್ಬಿಟ್ರೆ ಅದೇ ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ಅದೇ ಇದರಲ್ಲಿ ಸ್ಟೈಲ್ ಮಾಡ್ತಾರೆ. ಸೊ ಅವ್ರು ಬೆಸ್ಟ್ ಮಾಡ್ತಾ ಇದ್ದಾರೆ. ಸೊ ನನಗೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಹಿಂದೆ ಎಲ್ಲ ಬ್ಯಾಕ್ ಡ್ರಾಪ್ ಅಲ್ಲಿ ನೋಡಿ, ಪೇಂಟಿಂಗ್ ಕಲರ್ಸ್ ಅಂತ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನನಗೆ ಹೊಸ ಎಕ್ಸ್ಪೀರಿಯನ್ಸು, ಈ ಟೀಮ್ ಜೊತೆ ವರ್ಕ್ ಮಾಡ್ತಿರೋದಾಗ್ಲಿ, ಆನ್ ಕ್ಯಾಮ್ರಾ ನಾನು ಬರ್ತಿರೋದಾಗ್ಲಿ, ನನಗೆ ಹೊಸ ಎಕ್ಸ್ಪೀರಿಯನ್ಸು. ವೆಬ್ ಸೀರೀಸಲ್ಲಿ ಇದುವರೆಗೂ ಯಾವುದೇ ಆಲ್ಬಮ್ ಸಾಂಗ್ ಅಂತ ಯಾವುದೂ ನೋಡಿಲ್ಲ ನಾನು. ಸೊ ಇದೊಂಥರ ಹೊಸ ಪ್ರಯತ್ನ. ಪ್ಲಸ್ ಏನಂದರೆ ಇಲ್ಲಿನ ಸೆಟ್ಟು ಎಲ್ಲ ಹೆಂಗಿದೆ ಅಂತಂದರೆ, ಲೈಕ್ ಮೂವಿಗೆ ಹೆಂಗೆ ಇದು ಮಾಡ್ತಾರೋ ಅದೇ ಥರನೇ ಇದೆ, ಏನೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಸೊ ನಮಗೆ ಅಂತ ಒಂದು ಸಾಂಗ್ ಆಗಿದೆ, ಜಸ್ಟ್ ಅಸ್ಗೆ ಒಂದು ಟೈಟಲ್ ಟ್ರ್ಯಾಕ್ ಆಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ವಿ ಆರ್ ವೆರಿ ಎಕ್ಸೈಟೆಡ್ ಅದನ್ನ ಎಲ್ಲರ ಮುಂದೆ ತಗೊಂಡ್ಬಂದು ಸಾಂಗ್ನ ಕೇಳ್ಸಕ್ಕೆ ಜನರಿಗೆ. ಆಲ್ರೆಡಿ ನಂಗೆ ಆಪರ್ಚುನಿಟಿ ಸಿಕ್ಕಿರೋದೇ ಇಟ್ಸ್ ಸರ್ಪ್ರೈಸ್. ಆ್ಯಂಡ್ ದೆನ್ ಐ ಸ್ಯಾಂಗ್ ಇನ್ ಆಲ್ ದ 4 ಲ್ಯಾಂಗ್ವೇಜಸ್ ಅನದರ್ ಸರ್ಪ್ರೈಸ್. ಆ್ಯಂಡ್ ಇಲ್ಲಿಗೆ ಬಂದು ಮತ್ತೆ ಟು ಬಿ ಫೀಚರಿಂಗ್ ಇನ್ ದ ವಿಡಿಯೋ ಸಾಂಗ್ ಇಸ್ ಅನದರ್ ಬಿಗ್ ಸರ್ಪ್ರೈಸ್.
ಐ ವಾಸ್ ಲೈಕ್ ಓಕೆ ಸರ್ ಐ ವಿಲ್ ಬಿ ದೇರ್ ಮಾಡ್ತೀನಿ ಅಂತ. ಆ್ಯಂಡ್ ಇಲ್ಲಿಗೆ ಬಂದಮೇಲೆ ಟು ಸಿ ಆಲ್ ಮೈ ಕಾಸ್ಟ್ಯೂಮ್ಸ್, ನನಗಿರೋ ಒಂದು ಕ್ಯಾರೆಕ್ಟರ್ ಇನ್ ದ ಸಿಂಗಿಂಗ್, ದಟ್ ವಾಸ್ ಅನದರ್ ಬಿಗ್ ಸರ್ಪ್ರೈಸ್. ನನಗೆ ಇಲ್ದಿರೋ ಬಿಲೀಫ್ ದಟ್ ಐ ವಿಲ್ ಫುಲ್ ಆಫ್ ಆಲ್ ದಿಸ್, ಅವ್ರು ನನಗೆ ಆ ಬಿಲೀಫ್ ಕೊಟ್ಟಿದ್ದಾರೆ. ಜಸ್ಟ್ ಮೈ ಜರ್ನಿ ಥ್ರೂ ದಿಸ್ ಒನ್ ಸೀರೀಸ್ ಇಷ್ಟು ಸರ್ಪ್ರೈಸಸ್ ಜೊತೆ ಮಿಕ್ಸ್ ಆಗಿದೆ ಅಂದರೆ ಐ ಥಿಂಕ್ ಯು ಶುಡ್ ಆಲ್ ಇಮ್ಯಾಜಿನ್ ಈ ಸೀರೀಸ್ ನಿಮ್ಗೆ ಎಷ್ಟು ಸರ್ಪ್ರೈಸಸ್ನ ಓಪನ್ ಮಾಡುತ್ತೆ ಅಂತ. ಸೊ ಪ್ಲೀಸ್ ಡು ನಾಟ್ ಮಿಸ್ ಔಟ್ ಆನ್ ಅವರ್ ಸಾಂಗ್ ಆ್ಯಂಡ್ ಡು ನಾಟ್ ಮಿಸ್ ಔಟ್ ಆನ್ ಅವರ್ ಸೀರೀಸ್. ಆ್ಯಂಡ್ ಈ ಕಾಸ್ಟ್ಯೂಮ್ಸ್ ನೀವೇನು ನೋಡ್ತಾ ಇದ್ದೀರಾ, ತುಂಬ ಬ್ಯೂಟಿಫುಲ್ ಕಾಸ್ಟ್ಯೂಮ್ಸ್ ಇದೆ ಲಕ್ಷ್ಮೀ ಕೃಷ್ಣ ಲೇಬಲಿಂದ. ಮ್ಯಾಮ್ ತುಂಬ ಪೇಷನ್ಸಿಂದ ನಮ್ಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ನೋಡಿಕೊಂಡು ತುಂಬ ಒಳ್ಳೆ ಕಾಸ್ಟ್ಯೂಮ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ದಟ್ ಇಸ್ ದ ಹೋಲ್ ಪಾಯಿಂಟ್. ಆ ರೀಸನಿಂದನೇ ಆಲ್ ಆಫ್ ಅಸ್ ಆರ್ ಲುಕಿಂಗ್ ವೆರಿ ಪ್ರಿಟಿ ಟುಡೇ. ಸೊ ಥ್ಯಾಂಕ್ ಯು ಟು ದ ಹೋಲ್ ಟೀಮ್ ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಸಾಂಗ್ ಹೇಗೆ ಬಂದಿದೆ, ಹೇಗೆ ವಿಡಿಯೋ ಸಾಂಗ್ ಬರ್ತಾ ಇದೆ ಅಂತ ನೋಡೋದಕ್ಕೆ. ಸೊ ಲುಕಿಂಗ್ ಫಾರ್ವರ್ಡ್ ಆ್ಯಂಡ್ ಜಸ್ಟ್ ಆದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತೆ. ಲೆಟ್ಸ್ ವಾಚ್ ಇಟ್. ಸೊ ದಯವಿಟ್ಟು ಎಲ್ಲರೂ ಜಸ್ಟಸ್ನ ನೋಡಿ ನಿಮಗೆ ಏನು ಅನ್ಸುತ್ತೆ ಹಾನೆಸ್ಟ್ ಆಗಿ ಇದನ್ನ ಎಲ್ಲರಿಗೂ ಸ್ಪ್ರೆಡ್ ಮಾಡ್ತಾ ಇದ್ರ ಬಗ್ಗೆ ಹೇಳ್ತಾ ನಮ್ಮನ್ನ ತಲುಪಿಸೋ ಪ್ರಯತ್ನ ನಿಮ್ಮದು. ನಾವು ನಮ್ಮಷ್ಟು ಕೆಲಸನ ತುಂಬ ಜೆನ್ಯೂನ್ ಆಗಿ, ತುಂಬ ಎಫರ್ಟ್ಸ್ ಹಾಕಿ, ತುಂಬ ಹಂಬಲ್ಡ್ ಆಗಿ ಕೆಲಸ ಮಾಡ್ತಿದ್ದೀವಿ. ಜಸ್ಟಸ್ ವಿ ಆರ್ ವೆರಿ ಎಕ್ಸೈಟೆಡ್. ಇನ್ನೇನು ಸದ್ಯದಲ್ಲೇ ನಿಮ್ಮ ಮುಂದೆ ಬರುತ್ತೆ. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ತುಂಬ ರಿಲೇಟಬಲ್ ಆಗಿರೋ ಸ್ಟೋರಿನ ಸರ್ ನಮ್ಮೆಲ್ಲರ ಮುಂದೆ ತರ್ತಾ ಇದ್ದಾರೆ. ಐ ಹೋಪ್ ನಿಮ್ಗೆಲ್ಲರಿಗೂ ಸೀರೀಸ್ ಇಷ್ಟ ಆಗುತ್ತೆ ಆ್ಯಂಡ್ ಸೀರೀಸ್ ಎಷ್ಟು ಇಷ್ಟ ಆಗುತ್ತೋ ಅಷ್ಟೇ ನಮ್ಮ ಸಾಂಗ್ ಕೂಡ ಇಷ್ಟ ಆಗುತ್ತೆ ಅಂತ. ಇಷ್ಟೆಲ್ಲ ಮಾಡೋದು ಏನಕ್ಕೆ ಹೇಳಿ, ನೀವು ನೋಡೋಕ್ಕೆ. ಎಲ್ಲಿ? ಯೂಟ್ಯೂಬ್ ಚಾನಲ್ PC ಶೇಖರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ಸ್. Just us. ಜಸ್ಟ್ ಅಸ್. Just us.